ಈ 4 ರಾಶಿಯವರಿಗೆ ಹೊಸ ವರ್ಷ ಪರಿವರ್ತನೆಯ ವರ್ಷ. ಹೊಸ ಜೀವನ, ಅದೃಷ್ಟ ನಿಮ್ಮದಾಗಲಿದೆ. ಹೊಸ ವರ್ಷ ಬರುತ್ತಿದೆ. ಅನೇಕರಿಗೆ ಈ ಹೊಸ ವರ್ಷವು ತಮ್ಮ ಪಾಲಿಗೆ ಯಾವ ರೀತಿಯಲ್ಲಿ ಇರುತ್ತೋ ಅನ್ನೋ ಕುತೂಹಲ ಹಾಗೂ ಆತಂಕ ಅನೇಕರಲ್ಲಿ ಇರುತ್ತದೆ. ಆದರೆ 2024ರ ವರ್ಷವು ಈ 4 ರಾಶಿಯಲ್ಲಿ ಜನಿಸಿದವರ ಪಾಲಿಗೆ ಅದೃಷ್ಟದ ವರ್ಷವಾಗಿ ಇರಲಿದೆ. ಮೇಷರಾಶಿ: ಇದು ಒಂದು ರೀತಿಯಲ್ಲಿ ನಿಮ್ಮನ್ನು ನೀವೇ ಅನ್ವೇಷಿಸಿಕೊಳ್ಳುವ ವರ್ಷವಾಗಿದೆ. 2024ರಲ್ಲಿ ನೀವು ಬಹಳಷ್ಟು ಸಾಧನೆಗಳನ್ನು ಮಾಡಲಿದ್ದೀರಿ. ನಿಮ್ಮ ಗುರಿಗಳನ್ನು ನೀವು ಚೆನ್ನಾಗಿ ತಿಳಿದುಕೊಂಡು ಒಳ್ಳೆಯ ರೀತಿಯಲ್ಲಿ ಮುನ್ನುಗ್ಗಲು ನಿಮಗೆ ನಿಮ್ಮ ಗ್ರಹಗತಿಗಳು ಅವಕಾಶ ಮಾಡಿಕೊಡಲಿವೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳುಗಳಲ್ಲಿ ನಿಮಗೆ ಹೊಸ ಆರಂಭವು ಸಿಗಲಿವೆ. ಹೊಸ ಅಧ್ಯಾಯಗಳು ನಿಮ್ಮ ಮುಂದೆ ತೆಗೆದುಕೊಳ್ಳಲಿದೆ. ಋಣಾತ್ಮಕ ಪ್ರಭಾವಗಳಿಂದ ನೀವು ಮುಕ್ತರಾಗಿದ್ದೀರಿ. ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ನೀವು ನೋಡುವ ಸಾಧ್ಯತೆ ಇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಶುಕ್ರ ಹಾಗೂ ಗುರು ಗ್ರಹಗಳು ನಿಮ್ಮ ಪರವಾಗಿ ಇರಲಿವೆ. ವೃಷಭ: ಈ ವರ್ಷ ನಿಮ್ಮ ಮಹತ್ವಾಕಾಂಕ್ಷೆಗಳು ಬಲವಾಗಿ ಇರಲಿದೆ. ನಿಮ್ಮ ಕೆಲಸದಲ್ಲಿ ನೀವು ಖ್ಯಾತಿಯನ್ನು ಗಳಿಸಿದ್ದೀರಿ. ಮಾರ್ಚ್ನಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ನಿಮ್ಮ ಗುರಿ ತಲುಪುವ ವೇಗವನ್ನು ಹೆಚ್ಚಿಸಲು ದೈನಂದಿನ ಚಟುವಟಿಕೆಗಳನ್ನು ಮರುಪರಿಶೀಲನೆ ಮಾಡಿಕೊಳ್ಳಲಿದ್ದೀರಿ. ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇರಲಿದೆ. ನೀವು ಹೊಸ ಆನ್ಲೈನ್ ವ್ಯಾಪಾರವನ್ನು ಆರಂಭಿಸಲು ಇದು ಸೂಕ್ತವಾದ ಸಮಯವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಲಿದೆ. ನಿಮ್ಮನ್ನು ನೀವು ಮರುವ್ಯಾಖ್ಯಾನಿಸಿಕೊಳ್ಳುವ ಅವಕಾಶಗಳನ್ನು ಪಡೆಯಲಿದ್ದೀರಿ. ಮಿಥುನ: ಈ ವರ್ಷ ನೀವು ಹೆಚ್ಚಿನ ಜ್ಞಾನಾರ್ಜನೆ ಮಾಡಿಕೊಳ್ಳಲಿದ್ದೀರಿ. ಹೊಸ ವರ್ಷ ಕಲಿಕೆಗಳು ಹಾಗೂ ನಿಮ್ಮನ್ನು ನೀವು ಅನ್ವೇಷಣೆ ಮಾಡಿಕೊಳ್ಳುತ್ತಾ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ. ನೀವು ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಇಂಟರ್ನೆಟ್ನಲ್ಲಿ ಹೆಚ್ಚು ಕಾಲ ಕಳೆಯುವ ಪೈಕಿ ಆಗಿದ್ದರೆ ನೀವು ಜನರ ಮೇಲೆ ಹೆಚ್ಚು ಪ್ರಭಾವ ಬೀರಲಿದ್ದೀರಿ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ಚಂದ್ರ ಮತ್ತು ಸೂರ್ಯ ಗ್ರಹಗಳ ಬಳಿಕ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಹಾಗೂ ಹೊಸ ಪ್ರೀತಿಯೊಂದು ಬರಬಹುದು. ನಿಮ್ಮ ಆಲೋಚನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಲಿದೆ. ಮಕರ ರಾಶಿ: ನೀವು ಈ ವರ್ಷ ಸಂಪೂರ್ಣ ಒಬ್ಬ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ನೀವು ಅನಿರೀಕ್ಷಿತ ಪ್ರೀತಿಯನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಸೃಜನಾತ್ಮಕ ಆಲೋಚನೆಗಳು ನಿಮಗೆ ಲಾಭದಾಯಕ ಎನಿಸಬಹುದು. ಹೊಸ ಜೀವನವನ್ನು ನೀವು ಪಡೆಯಲಿದ್ದೀರಿ. ಜುಲೈನಲ್ಲಿ ಮಂಗಳ ಗ್ರಹದ ಪ್ರಭಾವದಿಂದ ನೀವು ಹೆಚ್ಚಿನ ಸ್ಫೂರ್ತಿ ಹಾಗೂ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಜೀವನವು ಹೊಸ ಹಂತಕ್ಕೆ ಪ್ರಗತಿ ಕಾಣಲಿದೆ.